ಮಾರಾಟಕ್ಕಿದೆ ನಮ್ಮ ಹೆಮ್ಮೆಯ RCB ಟೀಮ್ 18,000 ಕೋಟಿಯ ಬ್ರಾಂಡ್ ಖರೀದಿಸೋರು ಯಾರು? ಹಾಗಾದ್ರೆ ಈ ಹಿಂದೆಯೂ ಕೂಡ RCB ಏನಿದೆ ಅದು ಮಾರಾಟಕ್ಕಿದೆ, ಫ್ರಾಂಚೈಸಿ ಅನ್ನುವಂತಹ ಮಾತು ಕೇಳಿ ಬಂದಿತ್ತು. ನಮ್ಮ ಕೆಲ ಕನ್ನಡಿಗರು ಕೂಡ ನಾವು ತಗೊಂತೀವಿ ಅಂತ ಮುಂದೆ ಬಂದಿದ್ರು, ಕೆಲ ಉದ್ಯಮಿಗಳು. ಈಗ ಈ ಬ್ರಾಂಡನ್ನು ಖರೀದಿಸಿ ಮಾಡೋರು ಯಾರು? 18,000 ಕೋಟಿಯ ಬ್ರಾಂಡ್ ಇದು. ಇದನ್ನು ಯಾರು ಖರೀದಿ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. RCB ಫ್ರಾಂಚೈಸಿ ಮಾರಾಟಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಡಿಯಾಜಿಯೋ ಏನಿದೆ ಆ ಕಂಪನಿ ಅಧಿಕೃತವಾಗಿ ಚಾಲನೆ ನೀಡಿದೆ. ಡಿಯಾಜಿಯೋ ಕಂಪನಿ ಹೇಳಿರುವಂಥದ್ದು ಬರೋಬ್ಬರಿ 18,000 ಕೋಟಿ ರೂಪಾಯಿ ಇದೆ, ಅಂದರೆ $2 ಮಿಲಿಯನ್ ಇದರ ಮೌಲ್ಯ ನಿಗದಿಯಾಗಿದೆ. ಈ 18,000 ಕೋಟಿ ರೂಪಾಯಿಯಿಂದ ಶುರುವಾಗಿಲ್ಲ ಬಿಡ್ಡಿಂಗ್ ಪ್ರಕ್ರಿಯೆ ಎಲ್ಲವೂ ಕೂಡ. ಅದಕ್ಕೂ ಮೇಲೆ ನಾವು ತಗೋತೀವತ್ತು ಯಾರು ಬರ್ತಾರೋ ಅವ್ರು ಬಿಡ್ ಮಾಡಬೇಕು. ಹಾಗಾದರೆ ನಿಜವಾಗಿಯೂ ಕೂಡ RCB ಸೇಲ್ಗಿದ್ರೆ ಅದನ್ನು ಯಾರು ತಗೋತಾರೆ? ನೋಡಿ, ಇಡೀ ಪ್ರಪಂಚದಲ್ಲಿ ಜನಪ್ರಿಯತೆ ಹೊಂದಿರುವಂತಹ ಕೆಲವು ಕ್ರಿಕೆಟ್ ತಂಡಗಳು ಅಥವಾ ಕ್ರೀಡಾ ತಂಡಗಳೇನಿದೆ ಎಲ್ಲ ಕ್ರೀಡೆಗಳನ್ನು ಸೇರಿಸಿ ಟಾಪ್ 5 ಕೂಡ RCB ಬರುತ್ತೆ. ಅಂತಹ ದೊಡ್ಡ ಮಟ್ಟದ ಹೆಸರು ಹೊಂದಿರುವಂತಹ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ RCB ಇವತ್ತು ಸೇಲ್ಗಿದೆ ಅನ್ನುವಂತಹ ವಿಚಾರ. ಅದನ್ನು ಯಾರು ತಗೋತಾರೆ? 18,000 ಕೋಟಿ ರೂಪಾಯಿಯನ್ನು ಕೊಟ್ಟು ಅಥವಾ ಅದಕ್ಕಿಂತ ಜಾಸ್ತಿ, ಅಲ್ಲಿಂದ ಏನು ಶುರುವಾಗುತ್ತೆ ಅಲ್ಲಿಂದ ಎಷ್ಟು ಜಾಸ್ತಿ ಹೋಗುತ್ತೆ ಅದರ ಮೇಲೆ ಬಿಟ್ಟಿದ್ದು. ಯಾರು ಬಂದು ಬಿಡ್ ಮಾಡ್ತಾರೆ ಅವ್ರಿಗೆ ಸಂಬಂಧಪಟ್ಟಿದ್ದದು. ಹೀಗಾಗಿ RCB ಯಾರ ಪಾಲ್ಗಾಗುತ್ತೆ? ಕರ್ನಾಟಕದವರಿಗೆ ಹೋಗುತ್ತಾ? ಬೇರೆಯವರು ಯಾರಾದರೂ ತಗೋತಾರ? IPL ಇತಿಹಾಸದಲ್ಲಿ ಅತಿ ದೊಡ್ಡ ಡೀಲ್ ಆಗುತ್ತೆ ಇದು. ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಇದಕ್ಕೆ ಮುಂದಾಗಿದೆ ಮಾರಾಟವನ್ನು ಮಾಡೋಕ್ಕೆ. RCB ಮೇಲೆ ಕಣ್ಣಿಟ್ಟಿದ್ದಾರೆ ದೈತ್ಯ ಉದ್ಯಮಿಗಳು ಈಗ. ಹಾಗಾದರೆ ಯಾರ್ಯಾರು ಇದ್ದಾರೆ ಈ ಬಿಡ್ನಲ್ಲಿ? ಯಾರು ಭಾಗವಹಿಸ್ತಾರೆ? ರೆಡ್ ಆರ್ಮಿಯನ್ನು ತೆಗೆದುಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತಹ ವ್ಯಕ್ತಿಗಳು ಯಾರು? ಆ ಉದ್ಯಮಿ ಅಥವಾ ಯಾವ ಕಂಪನಿ ಬರುತ್ತೆ? ಝುರೋದಾರ ನಿಖಿಲ್ ಕಾಮತ್ ಏನಿದ್ದಾರೆ ಅವರು ಮಣಿಪಾಲ ಗ್ರೂಪ್ನ ರಂಜನ್ ಪೈ ಖರೀದಿ ರೇಸ್ನಲ್ಲಿ ಭಾಗಿಯಾಗಿದ್ದರು. ಈ ಹಿಂದೆ ಕೂಡ ಇವರ ಹೆಸರು ಕೇಳಿ ಬಂದಿತ್ತು, ಈಗಲೂ ಕೂಡ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಅದಾನಿ ಗ್ರೂಪ್ ಕಡೆಯಿಂದ ಕೂಡ ಎಂಟ್ರಿ ಆಗಿದೆ. IPL ಪ್ರವೇಶಿಸೋಕ್ಕೆ ಗೌತಮ್ ಅದಾನಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಒಳ್ಳೆಯ ಫ್ರಾಂಚೈಸಿ ಬೇಕು IPLನಲ್ಲಿ ಅವರ ಒಂದು ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಮತ್ತು ಬಿಸ್ನೆಸ್ಸಲ್ಲಿ ದುಡ್ಡನ್ನು ಮಾಡೋಕೆ. RCB ಎನ್ನುವಂತಹ ಬ್ರ್ಯಾಂಡ್ ಏನಿದೆ ಇಡೀ IPL ತಂಡದಲ್ಲಿ ಯಾವ ಟೀಮ್ಗೂ ಕೂಡ ಇಲ್ಲದಂತಹ ಕ್ರೇಜು, ಯಾವ ಟೀಮ್ ಕೂಡ ತಂದುಕೊಡದಂತಹ ಆದಾಯ ಈ ಟೀಮ್ ತಂದುಕೊಡುತ್ತೆ. ಈ ಟೀಮ್ಗೆ ಎಷ್ಟು ದುಡ್ಡನ್ನು ಹಾಕಿದ್ರೂ ಕೂಡ ಸರಿ, ಅದು ಅವರಿಗೆ ಡಬಲ್ ಆಗಿ ವಾಪಸ್ ಬರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಬೇಡ. ಅಂತಹ ಫ್ರಾಂಚೈಸಿ ಯಾರ ಪಾಲಾಗುತ್ತೆ? JSW ಗ್ರೂಪ್ನ ಪಾರ್ಥ್ ಜಿಂದಾಲ್ ಕೂಡ ಇದ್ದಾರೆ, ಅವರು ಕೂಡ ಪೈಪೋಟಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆಧಾರ್ ಪೋನಾವಾಲಾ ಕೂಡ ಈ ಬಿಡ್ಡಿಂಗ್ನಲ್ಲಿ ನಾವು ಕೂಡ ಬಿಡ್ ಮಾಡ್ತೀವಿ ಅಂತ ರೆಡಿಯಾಗಿದ್ದಾರೆ. ಇವರೆಲ್ಲರಲ್ಲಿ ಯಾರಿಗೂ ಒಲಿಯುತ್ತೆ? ಇನ್ನು ಅಮೇರಿಕಾದ ಖಾಸಗಿ ಹೂಡಿಕೆ ಕಂಪನಿಯೊಂದು ಕೂಡ RCB ಖರೀದಿಗೆ ಮಾತುಕತೆಯನ್ನು ನಡೆಸ್ತಾ ಇದೆ, ನಾವು ಕೂಡ ತಗೋಬೇಕು ಅಂತ. ದೇವಯಾನಿ ಇಂಟರ್ನ್ಯಾಷನಲ್ ಗ್ರೂಪ್ನಿಂದಲೂ ಕೂಡ ಬಿಡ್ಡಿಂಗ್ ಪೈಪೋಟಿ ನಡೆಯುವಂತಹ ಸಾಧ್ಯತೆ ಇದೆ. ಯಾಕಂದರೆ ಅವರು ಕೂಡ ಈ ಫ್ರಾಂಚೈಸಿಯನ್ನು ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಫೆಬ್ರವರಿ 9 ಅಂತಿಮವಾಗುತ್ತಾ RCBಯ ಹೊಸ ಮಾಲೀಕರ ಹೆಸರು ಎನ್ನುವಂತಹ ಪ್ರಶ್ನೆ ಇದೆ. ಈ ಹಿಂದೆ ಇರುವಂತಹ ಮಾಲೀಕರೇನಿದ್ದಾರೆ ಅವರು ನಿಜವಾಗಿಯೂ ಕೂಡ ಮಾರಾಟವನ್ನು ಮಾಡಿದರೆ ಅದು ಎಷ್ಟು ಬಿಡ್ಡಿಂಗ್ ಬರುತ್ತೆ ಅದನ್ನು ತಗೊಂಡು ಹೊಸವರು ಏನು ಬಂದರೆ ಅವರು ಯಾವ ರೀತಿಯಾಗಿ RCBಯನ್ನು ನಡೆಸ್ಕೊಂಡು ಹೋಗ್ತಾರೆ, ಇನ್ನೂ ಕೂಡ ಜನಪ್ರಿಯತೆಯನ್ನು ಹೆಚ್ಚಿಸ್ತಾರಾ? ಇದೆಲ್ಲ ಪ್ರಶ್ನೆ ಕೂಡ ಇದೆ. ಹೊಸ ಮಾಲೀಕರು ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ RCBಗೆ. ಇನ್ನೇನು IPL ಕೂಡ ಶುರುವಾಗುತ್ತೆ, ಹತ್ತತ್ರ ಬರ್ತಾ ಇದೆ. ಹೀಗಿರುವಾಗ RCB ಸೇಲ್ಗಿದೆ, RCBಗೆ ಹೊಸ ಮಾಲೀಕರು ಬರ್ತಾರೆ, ಅವರು ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತಂದರೆ ಯಾವ ರೀತಿಯಾಗಿರುತ್ತೆ ವಾತಾವರಣ RCBಯಲ್ಲಿ? ಹಳೆಯ ಆಟಗಾರರಿದ್ದಾರೆ, ಮುಖ್ಯವಾಗಿ 18 ವರ್ಷದಿಂದ ಸತತವಾಗಿ ನಿರಂತರವಾಗಿ ಒಂದೇ ಟೀಮ್ನಲ್ಲಿ ಆಟವನ್ನು ಆಡ್ಕೊಂಡು ಬಂದಿರುವಂತಹ ವಿರಾಟ್ ಕೊಹ್ಲಿ ಇದ್ದಾರೆ. ಅವರಿಂದಲೂ ಕೂಡ ಈ RCBಯ ಕ್ರೇಜ್ ಜಾಸ್ತಿ ಆಗಿದೆ ಅನ್ಬೋದು, ಅದು ಕೂಡ ತಪ್ಪಿಲ್ಲ. ಆದರೆ RCB ಅಂತ ಬಂದಾಗ ಅದು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದೆ ಕರ್ನಾಟಕಕ್ಕೆ, ಕನ್ನಡಿಗರಿಗೆ. ಹೀಗಾಗಿ ಈ ಟೀಮನ್ನು ಯಾರೇ ತಗೊಂಡ್ರೂ ಕೂಡ ಅಭಿಮಾನಿಗಳು ಮಾತ್ರ ಒಂದೇ ರೀತಿಯಲ್ಲಿ ಅಭಿಮಾನವನ್ನು ತೋರಿಸ್ತಾರೆ, ಅದಂತೂ ಪಕ್ಕ. ಈಗ ಹೊಸ ಮಾಲೀಕರು ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.